ಅದಕ್ಕೆ ಇವಾಗೆಲ್ಲ ರೂಮಿಗೆ ಬಂದ್ವಿ. ಇವಾಗ ತಾನು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೀವಿ. ಅದಕ್ಕೆ ಇಲ್ಲಿ ದೇವಸ್ಥಾನ ಹತ್ರ ರೂಮ್ ಮಾಡಿದ್ದೀವಿ. ಸೊ ನಮಗೆ ಈಸಿ ಆಗುತ್ತಲ್ಲ ನಾಳೆ ಎದ್ದು ಹೋಗೋಕ್ಕೆ, ಬೆಳಗ್ಗೆ ಬೇಗ ಹೋಗಿ ದರ್ಶನ ಮಾಡಬೇಕು. ಅದಕ್ಕೆ ಇಲ್ಲಿ ನೋಡಿ ದೇವಸ್ಥಾನ ಇಲ್ಲಿದೆ, ನಮ್ಮ ರೂಮ್ ಇಲ್ಲಿದೆ. ಅದಕ್ಕೆ ಹತ್ರನೇ ಮಾಡಿದ್ದೀವಿ ರೂಮ್ನ. ಇವಾಗೆಲ್ಲ ರೆಸ್ಟ್ ಮಾಡ್ತವ್ರೆ. ಎಲ್ಲರಿಗೂ ಫುಲ್ ಟಯರ್ಡಾಗಿ ನಿದ್ದೆ ಬರ್ತಿದೆ. ಗುಡ್ ಮಾರ್ನಿಂಗ್. ಎಲ್ಲ ಇವಾಗ ಎತ್ತಿದ್ದೀವಿ. ಇವಾಗ ಎತ್ತಿ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಅಂದರೆ ಇಲ್ಲಿ ಹೊಳೆ ಇದೆಯಲ್ಲ, ಹೊಳೆಗೆ ಸ್ನಾನ ಮಾಡಬೇಕು ಅಂತ ಹೇಳಿದ್ರು ಎಲ್ಲರೂ. ಸೊ ಅದಕ್ಕೆ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲರೂ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಇನ್ನೊಮ್ಮ ಕಾಫಿ ಕುಡಿತಾರೆ. ಬ್ಲ್ಯಾಕ್ ಕಾಫಿ ತೊಗೊಂಡಿದ್ದಾನೆ ನಮ್ಮ ಅಕ್ಕ. ನೀವೇನಕ್ಕ ತೊಗೊಂಡಿರೋದು? ಗ್ರೀನ್ ಟೀನಾ? ಇನ್ನೂ ರೆಡಿ ಆಯ್ತೈತಿ. ಟೀ ತೊಗೊಂಡವ್ರು. ನಮ್ಮ ಅಕ್ಕ ಬರ್ತಾ ಇಲ್ಲ. ನಾನು ಹೊಳೆಗೆ ಹೋಗ್ತಾ ಇಲ್ಲ, ನನಗೆ ಅಲ್ಲಿ ಚಳಿ ಐತೆ, ಸ್ನಾನ ಮಾಡಕ್ಕೆ. ನಾನು ನಮ್ಮ ಚಿಕ್ಕಮ್ಮ ಅಕ್ಕ ಬರ್ತಾ ಇಲ್ಲ, ಇಲ್ಲೇ ಇರ್ತಾರೆ. ಸೊ ಅದಕ್ಕೆ ನಾವೆಲ್ಲ ಹೋಯ್ತೆ. ಹೋಗು ಫಸ್ಟು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಜಾಸ್ತಿ ಜನನೇ ಇಲ್ಲ ಇಲ್ಲಿ. ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಪ್ಪ ಮುಡಿ ಕೊಡಕ್ಕೆ ಹೋಯ್ತಾ ಇದ್ದಾರೆ. ಇವಾಗ ತಾನೆ ದೊಡ್ಡಮ್ಮ? ನೋಡಿ ನಮ್ಮ ಅಣ್ಣ ಬೋಡ ಓಡಿಸ್ಕೊತಾರೆ. ನಮ್ಮ ದೊಡ್ಡಪ್ಪ ನಂದಾಯ್ತು ನೋಡಿ. ನಮ್ಮಣ್ಣ ಪಾಪ ಬೋಡ, ನಮ್ಮಣ್ಣ ಬೋಡ ಆಗ್ಬಿಟ್ಟವ್ರೆ. ನಮ್ಮ ದೊಡ್ಡಪ್ಪ ತಿನ್ನು ಮಾಡ್ತಿದ್ದಾರೆ. ನನ್ನ ತಂಗಿ ಇಲ್ಲಿ ಕೂತವ್ರೆ. ನಮ್ಮ ದೊಡ್ಡಪ್ಪಂದು ಆಯಿತು, ನಮ್ಮ ಅಣ್ಣಂದು ಆಯಿತು. ಬೋಡ ಬೋಡ ನಮ್ಮ ಅಣ್ಣ ಕಾಡಿಸ್ತಿದ್ದ, ಇವಾಗ ನಾನು ಕಾಡಿಸೋದು ಬೋಡ ಅಂತ. ಜಾಸ್ತಿ ಐತೆ ನೀರು. ನಮ್ಮ ಅಣ್ಣ ನನ್ನ ತಂಗಿ ಅಲ್ಲಿ ಹೋದ್ರಿ. ನಮ್ಮ ಅಣ್ಣಂದು ನಮ್ಮ ದೊಡ್ಡಪ್ಪಂದು ಆಯಿತು. ಹೊಳೆಲಿ ಇವಾಗ ನಾನು ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಂಗಿ ಮಾಡ್ತಾಯಿದ್ವಿ. ನಮ್ಮ ಅಣ್ಣ ಮಾಡಿಸಿದೆ, ನಮ್ಮ ದೊಡ್ಡಪ್ಪ ಮಾಡ್ಕೊಡೋದು. ಅಲ್ಲಿವರೆಗೂ ಕೂತಿದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮನೂ ಬಂದರು. ಅಲ್ಲಿ ತನಕ ನಾವು ಕುಂತಿ ಚೆನ್ನಾಗಿ ಆಟ ಆಡ್ಕೊಂಡು. ಯಾಕೆ ನೀರು ಜಾಸ್ತಿ ಇದೆ, ಸೊ ಆರಾಮಾಗಿ ಆಟ ಆಡ್ಕೊಂಡು ಇದೆಲ್ಲ ಸ್ನಾನ ಮಾಡ್ಕೊಂಡ್ಬಂದ್ವಿ. ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಇವರು ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಎಲ್ಲ ಬಂದರು. ಸ್ನಾನ ಮಾಡ್ಕೊಂಡು ಇನ್ನೂ ರೆಡಿ ಆಗಿಲ್ಲ, ಡ್ರೆಸ್ ಮಾತ್ರ ಹಾಕೊಂಡು ಇವಾಗ ಇಲ್ಲಿ ನಮ್ಮ ದೊಡ್ಡಮ್ಮ ಗಂಗೆ ಪೂಜೆ ಮಾಡ್ತಾವ್ರೆ. ಸೊ ನೋಡ್ತಾ ಇದ್ದೀವಿ ಗಂಗೆ ಪೂಜೆ ಹೇಗೆ ಮಾಡ್ತಾವ್ರೆ. ಪಕ್ಕ ನೀನು ತಂದಿಲ್ಲ, ಪಕ್ಕ ನೀನು ಮೀನು ಮೀನು ಗೊತ್ತಾಗೋದು. ಪಾಪ್ಕಾರ್ನ್ ಹಾಕ್ತಾರ ಸರ್. ಅಯ್ಯೋ ನೀರು ಗೆಜ್ಜಿಕ್ಬಿಟ್ಟಿದೆಯಲ್ಲೇ. ತಗೊಂಡಿದ್ದು ಅಂಟಲ್ಲ, ಅಂಟು ಬಿಡುತ್ತೆ. ನೀರು ಗೆಜ್ಜಿದಾದ್ರೆ ಹೋಗಲ್ಲ. ಇಲ್ಲ ಇದು ನೀರು ಗೆಜ್ಜಿಲ್ಲ ಇದನ್ನ. ಇಲ್ಲಿ ನಿಮ್ದು ನೀರು ಗೆಜ್ಜಿರ್ಬೇಕು. ನಮ್ಮ ಅಕ್ಕ ನೋಡಿ ಇಟ್ಟಿದ್ರೆ ಅಡ್ಸ್ಕೊಂಡೇ ಬಿಟ್ರೆ ಆಗ್ಲೇ. ದೊಡ್ಡಮ್ಮ ನಂಗೆ ಇಕ್ಕಿ ಮತ್ತೆ ಅಲ್ಲಿ ಫಿಶ್ ಹೇಳ್ತೈತೆ, ಸತ್ತೋಗ್ಬಿಟ್ಟೈತೆ ಒಂದು ಫಿಶ್. ಅಲ್ಲಿ ನೋಡಿ ಪಾಪ ಫಿಶ್. ನೀರು ಕುಡಿತಿರ್ಬೇಕೆ ಅದು. ಏ ಇಲ್ಲ, ನೀರು ಕುಡಿತಾ ಇಲ್ಲ, ಅದು ಸತ್ತೋಗೈತದು. ಅದೇ ನೋಡಿ ಅವ್ರು ಹೇಳಿದ್ರು ಬೆಕ್ಕಿಪಟ್ನ. ಅದು ನಾಯಲ್ಲ. ಹೆಂಗಕ್ಕ ಇನ್ನೊಂದ್ಸರಿ ತೋರ್ಸಕ್ಕ? ಅದು ನಾಯಲ್ಲ, ಫಿಶ್ ಅದು. ಹ್ಞೂ ಬಂತು. ಇಷ್ಟೊತ್ತರೆಗೂ ಬೆಳಕೆ ಆಗಿರ್ಲಿಲ್ವಾ? ಸೂರ್ಯ ಮಲ್ಕೊಂಡಿದ್ದು ನಮ್ಮ ಥರ ಸೋಮೇರಿ ಸ್ವಲ್ಪ. ಹೌದಾ? ಓ ಅದಕ್ಕೆ ಸೂರ್ಯ ಸ್ವಲ್ಪ ಸೋಮೇರಿ ಆಗೈತೆ. ಮಲ್ಗದ್ ಲೇಟ್ ಆಗೈತೆ. ನೀರಿಗೆ ಅದು ಒಯ್ತಾ ಇಲ್ಲ, ಅದು ಹೋಗಲ್ಲ, ಅದು ಒಯ್ತಾ ಇಲ್ಲ. ಯಾರು ರೆಡಿ ಆಗಿಲ್ಲ. ಸೊ ಇವಾಗ ಹೋಗಿ ರೆಡಿ ಆಗ್ಬೇಕು. ಪ್ರಸಾದ 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 ಕೊಡಿ ಕೊಡಿ. ಪ್ರಸಾದ ಪ್ರಸಾದ ತಿಂದಲೇ ಇರೋರು ಎಲ್ಲೋಟಾದ್ರು ನೋಡು. ನನ್ನ ವಿಸ್ಮಯ ನೋಡಿ ಬಾಳೆಹಣ್ಣು ಅಲರ್ಜಿ. ಓ ತಿನ್ಬಿಟ್ಲು. ನಾವು ಹೋಗಿ
ನೋಡ್ರಿ ಹೆಂಗ್ ಕೊಟ್ಟವ್ರೆ ಹಿಡ್ಕೊಂಡು ಏ ಒಳ್ಳೇದಾಯ್ತು, ಕೆಲಸ ಮಾಡಬೇಕು. ರೂಮ್ ಅಲ್ಲಿ ಆದ್ರೆ ಇಲ್ಲಿ ಬಂದು ಇವ್ರು ಮಾಡಿರೋನೆಲ್ಲ ಎತ್ಕೊಂಡು ಹೋಯ್ತು. ಏ ನಡೆಯುತ್ತೆ, ಕೆಲಸ ಮಾಡಬೇಕು ಬಂದರೆ. ನಾವು ಫಸ್ಟ್ ಬಂದು ತಲೆಗೆ ನೀರೆಲ್ಲ ಹಾಕೊಂಡು ಆಮೇಲೆ ಬಂದ್ವಿ. ಇವಾಗ ಹೋಗಿ ನಾವು ರೂಮ್ಗೆ ಹೋಗಿ ರೆಡಿ ಆಗಬೇಕು, ರೂಮಲ್ಲಿ ಸಿಗ್ತೀವಿ. ಡಿಸ್ಕಷನ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ ರೀಲ್ಸಲ್ಲೆಲ್ಲೋ ನೋಡಿದಾರಂತೆ ಒಂದು ಹೋಟ್ಲನ್ನ, ಅಲ್ಲಿ ಚೆನ್ನಾಗೈತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಅಲ್ಲೇ ಹೋಗೋ ಪ್ಲ್ಯಾನ್ ಇವಾಗ. ಅಲ್ಲೇನಾ? ಅಲ್ಲೇನೆ ಈ ಗಿಡ ಅದನ್ನ ಆ್ಯಕ್ಚುಲಿ ಏನು ಗಿಡ ಅದು? ಬಿಲ್ಪತ್ರೆ ಗಿಡ. ನಮ್ಮಮ್ಮ ನಿಂಬೆಹಣ್ಣಂತೆ, ನಮ್ಮ ದೊಡ್ಡಮ್ಮ ನೆಲ್ಲಿಕಾಯಿ ಅಂತೆ. ಇವಕ್ಕ ಏನಂದ್ರು? ಎಳ್ಳಿಕಾಯಿ, ನಲ್ಲಿಕಾಯಿ, ನಿಂಬೆಹಣ್ಣು. ಸ್ವಲ್ಪ ನೋಡ್ಕೊಂಡು ರೆಡಿ ತುಂಡಿಲ್ಲ, ಅಲ್ಲಿ ಯಾರನ್ನ ಕೇಳಿದೀಗ ಅವಾಗ ಗೊತ್ತಾಗಿದ್ದು. ಅದು ಬಿಲ್ಪತ್ರೆ ಅಂತ ಗೊತ್ತಾಗಿದ್ದು. ಒಬ್ರೊಬ್ರು ಒಂದೊಂದು ಹೆಸರಲ್ಲಿ ಕರೆದವ್ರೆ. ನಾವು ರಾಂಗ್ ಇನ್ಫಾರ್ಮೇಶನ್ ಯಾವತ್ತೂ ಕೊಡೋಣ, ತಿಳ್ಕೊಂಡು ಮಾತಾಡ್ತೀವಿ. ನಲ್ಲಿಕಾಯಿ ಅಂತೆ, ನಿಂಬೆಹಣ್ಣಂತೆ, ಬಿಟ್ರೆ ಬೇರೆ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಮಾವಿನಕಾಯಿ ಅಂತಿದ್ರಾ? ಗ್ರೀನ್ ಕಲರ್ ಗ್ರೀನ್ ಕಲರ್ ಕಾಣ್ರೆ ಅದು ಬರ್ತಿತ್ತು ನೆಕ್ಸ್ಟ್ ಮಾತು. ಸಿಮಿಲರ್ ಆಗಿ ಹೇಳಿದ್ದು, ಅದನ್ನ ಸಿಮಿಲರ್ ಕಂಪೇರ್ ಮಾಡಿ ಹೇಳಿರೋದು. ನಾಷ್ಟ ಮಾಡಕ್ಕೆ ಬಂದಿದ್ದೀವಿ ಎಲ್ಲರೂ. ಅಲ್ಲಿ 3 ಜನ ಕೂತವ್ರೆ, ಇಲ್ಲಿ 3 ಜನ ಕೂತವ್ರೆ. ನಾನು ನಮ್ಮ ಅಣ್ಣ ಇಲ್ಲಿ ಕೂತ್ಕೊಂಡಿದ್ದೀವಿ. ಆಯಿತು ನಮ್ಮದೆಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ ಊಟ ಇಲ್ಲಿ, ಕಮ್ಮಿ ರೇಟಿಗೆ ಚೆನ್ನಾಗಿದೆ. ಇಡ್ಲಿ, ಬಿಸಿಬೇಳೆಬಾತ್, ವಾಂಗಿಬಾತ್ 3 ಸಕ್ಕತ್ತಾಗಿದೆ, ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲ ಐಟಮು ಸಿಕ್ತಿತ್ತು, ಚೆನ್ನಾಗಿದೆ. ವೈಫೈ ಹೋಟೆಲ್ ಹುಡುಕೊಂಡು ಹೋಗ್ಬೇಡ್ರಿ, ಇಂಥ ಹೋಟೆಲ್ಗೆ ಬನ್ನಿ, ಟೇಸ್ಟ್ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಮನೇಲಿ ಹಂಗೆ ಇದೆ ಟೇಸ್ಟ್. ಬಟ್ಟೆ ಇಡಲ್ಲ ರೆಡಿ ಆದಾಗ, ಅದಕ್ಕೆ ಎಲ್ಲ ಉಗಿತವ್ರೆ ನೋಡಿ. ಮಕ್ಕಕ್ಕೆ ಹೋಗಿರಿ, ಹೆಣ್ಮಕ್ಳು ಇಡಬೇಕು. ಇದು ಒಳ್ಳೆ ಹುಡುಗಿ ಲಕ್ಷಣ. ಇನ್ನು ಮೇಲಿಡ್ಬೇಕು, ನಮ್ಮ ದೊಡ್ಡಪ್ಪ ನೋಡಿ ಫೋಟೋ ಶೂಟ್ ಮಾಡ್ತಾವ್ರೆ. ಹೋಗಿ ನಾವು ದೇವ್ರ ದರ್ಶನ ಮಾಡಿಕೊಂಡು ತೋರಿಸಿದ್ದೀನಿ. ತೋರಿಸಿ ಉಗಿಬೇಕು ಮಕ್ಕಕ್ಕೆ. ಪಾಪ ಅಜೀಬ್ ಆಗೋಯ್ತು. ಇಲ್ಲಿ ಪಾಪ ನಮ್ಮ ಅಕ್ಕ ಫೋಟೋ ತೆಗೀರಿ ನಂದು ಅಂದ್ರೆ ನಮ್ಮ ಅಕ್ಕನ ಕೈಲೇ ಫೋಟೋ ತೆಗಿಸ್ತವ್ರೆ. ಅಷ್ಟೇ, ಏನು ಮಾಡಿ. ಸೊ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಕ್ಚುಲಿ ದೇವಸ್ಥಾನ ಆಪೋಸಿಟಲ್ಲೇ ರೂಮ್ ಮಾಡಿರೋದು. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ. ಇಲ್ಲಿ ನೋಡಿ ನಮ್ಮ ದೊಡ್ಡಪ್ಪ ರೋಡಲ್ಲಿ ಸೆಲ್ಫಿ ತಗೊಂಡು, ನಮ್ಮ ದೊಡ್ಡಪ್ಪನ ಸೆಲ್ಫಿ ದೇವರೇ. ನಮ್ಮ ಆಂಟಿ ನಾನು ಸ್ವಲ್ಪ ತೋರಿಸ್ತೀವಿ ರೀ ಫ್ರೆಂಡ್ಸ್. ನಮ್ಮ ಆಂಟಿ ಎಷ್ಟು ಚೆನ್ನಾಗಿ ರೆಡಿ ಆಗೋರೆ. ಆಂಟಿ ಸ್ವಲ್ಪ ತಿರುಗಿ, ಫುಲ್ ಮೇಕಪ್. ಇಲ್ಲಿ ನೋಡ್ರಿ ನಮ್ಮ ವ್ಲಾಗ್ನ ನೋಡ್ಕೊಂಡು ಬರ್ತಾವ್ರೆ. ಇರಿ ನವ ದಂಪತಿಗಳನ್ನ ತೋರಿಸ್ತೀನಿ ನಾನು. ನೋಡ್ರಿ ಇಲ್ಲಿ ಇವಳು ಹೀಗೆ ಸಿಂಪಲ್ ಆಗಿ ರೆಡಿ ಆಗೋದು. ನಮ್ಮ ತಮ್ಮ ನೋಡ್ರಿ ಚರು ತಿರ್ಗು. ಪಾಪ ನಮ್ಮ ಅಣ್ಣಂಗೆ ಫೀಲ್ ಆಯ್ತಂತೆ ಅಷ್ಟು ಚೆನ್ನಾಗಿರೋ ಡ್ರೆಸ್ ಕೂದಲಿಲ್ಲ ಅಂತ ಅನ್ಸುತ್ತೆ. ಆಕ್ಚುಲಿ ನಮ್ಮನೆ ದೇವರು ಇದೆ, ನಮ್ಮ ದೊಡ್ಡಪ್ಪ ಮನೆ ದೇವರು ಅದೇ. ಅದಕ್ಕೆ ಅವ್ರು ಮಾಡಿಸ್ತಾರಲ್ಲ, ಇನ್ನೇನು ನಾನು ಮಾಡಿಸೋದು ಅಂದ್ಕೊಂಡು ಅದಕ್ಕೆ ಪೂಜೆ ಸಾಮಾನು ತೊಳಗೆ ಬಂದಿದ್ದಾರೆ. ಅಣ್ಣ ನಮ್ಗೊಂದು ಕೊಡಿ. ಅಷ್ಟೋ ತನಕ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ ಅಂದೇನು? ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಪರ್ಮಿಷನ್ ಇಲ್ಲ, ಫೋನ್ ಅಲೌಡ್ ಇಲ್ಲ. ಸೊ ಆಚೆ ಕಡೆನೇ ಇವಾಗ ವಿಡಿಯೋ ಮಾಡ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀವಿ. A few moments later. ದೇವ್ರ ದರ್ಶನ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ ಇಲ್ಲಿ ಎಲ್ಲರೂ. ತುಂಬ ಚೆನ್ನಾಗಾಯಿತು, ಒಂದು ಚೂರು ರಚಿಸಿದ್ವಿ. ದೇವ್ರ ದರ್ಶನ ಎಲ್ಲ ಪ್ರಸಾದ ತಿಂದು ಮನೆಗೆ ಹೋಗೋ ಡಿಸ್ಕಷನ್ ನಡೀತೈತೆ.
ಅವ್ರಿಗೆ ಹೋಗಿ ಇವಳೆ ಪಕ್ಕದಲ್ಲಿ ಬಿಡ್ಬೇಕು. ಆಂಟಿ ನೋಡಿ ಮನೆಗೆ ಹೋಗೋ ಡಿಸ್ಕಷನ್ ಅಲ್ಲಿ ಸಿಕ್ಕಾಪಟ್ಟೆ ಆಗ್ತಾವ್ರೆ. ನಮ್ಮ ಅಕ್ಕ ಏನು ಮಾಡ್ಬೇಕು ಹೋಗಿ? ನಮ್ಮ ಅಕ್ಕ ಮಲ್ಕೋಬೇಕು ಹೋಗಿ ಹೋಗಿಬೇಕು. ದೇವ್ರ ದರ್ಶನ ಸಕ್ಕತ್ತಾಗಾಯ್ತು. ಪ್ಲಸ್ ಇನ್ನೊಂದೇನಂದ್ರೆ ರಶ್ ಇರಲಿಲ್ಲ. ದೇವ್ರ ದರ್ಶನ ನೆಮ್ಮದಿಯಾಗಿ ಕರೆಕ್ಟಿಗೆಲ್ಲ ಬೇಡ್ಕೊಂಡು ಶಾಂತಿಯಿಂದ ಎಲ್ಲ ಆಯಿತು. ದರ್ಶನ ಆಯಿತು ಅಷ್ಟೇ. ಇಲ್ಲಿ ಫೋಟೋಶೂಟ್, ಫೋಟೋಗ್ರಾಫರು ಫೋಟೋ ತೆಗೆಸ್ಕೊಳ್ಳೋರು. ಎಷ್ಟು ಬಿಸಿಲೈತೆ, ಇಲ್ಲ ಅಂತೂ ಸಿಕ್ಕಾಬಟ್ಟೆ ಬಿಸಿಲು, ಸುಟ್ಟೋಯ್ತೈತೆ. ಎಷ್ಟು ಡಿಗ್ರಿ? 27 ಡಿಗ್ರಿ ಅಂತೆ. ನಮ್ಮ ಬೆಂಗಳೂರೇ ಪರವಾಗಿಲ್ಲ, ವೇಸ್ಟ್. ನಮ್ಮ ಬೆಂಗಳೂರೇ ಎಷ್ಟೋ ಪರವಾಗಿಲ್ಲ, ಇಷ್ಟು ಬಿಸಿಲು ಇರೋದೇ ಇಲ್ಲ. ನೋಡಿ ಇಷ್ಟು ಬಿಸಿಲೈತೆ. ನಮ್ಮ ಅಕ್ಕ ಬಿಸಿಲು ಸೆಕೆ ಅಂತ ಕರ್ಚೀಫಲ್ಲೆಲ್ಲ ಗಾಳಿ ತೊಗೊಂಡೋಯ್ತವ್ರೆ. ಅದೇನು ಗಾಳಿ ಬರ್ತೈತೆ ಕರ್ಚೀಫಲ್ಲಿ ಗೊತ್ತಿಲ್ಲ. ಮಾಡ್ಕೊಂಡು ವೇಸ್ಟ್ ಆಗುತ್ತೆ. ಬಿಕಾಸ್ ಇವಾಗ ಇನ್ನೊಂದು ಸ್ಪಾಟ್ಗೆ ಹೋಗ್ಬೇಕು, ಅಲ್ಲಿಗೋಸ್ಕರ ಮತ್ತೆ ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಷ್ಟೇ. ನೋಡ್ರಿ ಮೇಕಪ್ ಹೋಗ್ತಾ ಇರೋಂಗೆ ಮೇಕಪ್ ಮಾಡ್ಕೊತಾರೆ. ಸ್ವಲ್ಪ ನಿಮ್ಗೆ ಏನಾದ್ರೂ ಬ್ಯೂಟಿ ಟಿಪ್ಸ್ ಬೇಕಂದ್ರೆ ಕೇಳ್ರಿ. ಕ್ರೀಮ್ ಹಾಕ್ತಾರೆ ಎಲ್ಲ ಕೇಳ್ರಿ, ನೀವು ಹಾಕೊಳ್ರಿ. ಯಾವಾಗ ನೀವು ಹಂಗೆ ಕಾಣ್ತೀರ ಬ್ರೈಟಿಗೆ. ನಾವು ಅಷ್ಟೊಂದು ಬ್ರೈಟಾಗಿ ಕಾಣಿಸ್ಬಾರ್ದು ಅಂತ ನಾವು ಹಂಗೆಲ್ಲ ಮೇಕಪ್ ಮಾಡ್ಕೊಳ್ಳಲ್ಲ ಅಷ್ಟೇ. ಇವಾಗ ಹೇಳ್ರಿ. ಗೊತ್ತು ಮೇಕಪ್ಪೇ ಮಾಡಲ್ಲ. ಹೌದಂತೆ ಎಲ್ಲ ತೋರಿಸಿ. ಇದು ಮೇಕಪ್ ಅಲ್ಲ, ನೋಡಿ ನೋಡಿ ಮೇಕಪ್ ಇಲ್ಲ ಅಂದ್ರೆ ನೋಡಿ ಅಂತ ಬೈದೆ. ಮೇಕಪ್ ಮಾಡ್ಕೊಳ್ಳೋದನ್ನ ಮಾಡು ಅಂತ, ಆದ್ರೆ ನಮ್ಮ ಆಂಟಿ ಬೇಡ ಅಂದಿರಿಕೊಳ್ಳಿ ಸುಮ್ಮನೆ ಆದ್ಲು. ಅವ್ರು ಎಷ್ಟು ಹಾಕಿ ಸನ್ಸ್ಕ್ರೀನ್ ಹಾಕಿದ್ರೇ ಮೇಕಪ್ ಅಂತಾರೆ ಜನ. ಚಾನ್ಸೇ ಇಲ್ಲ ಫ್ರೆಂಡ್ಸ್. ನಮ್ಮ ಆಂಟಿ ಮೇಕಪ್ ಮಾಡ್ಕೊಳ್ಳೋದನ್ನ ಒಂದ್ಸಲ ಅವ್ರಿಗೆ ಗೊತ್ತಿಲ್ದಾರ ನಿಮ್ಗೆ ವಿಡಿಯೋ ಮಾಡಿ ತೋರಿಸೋದು ಬ್ಲಾಗಲ್ಲಿ. ಆಯ್ತಾಯ್ತು ಅಂತ ಎಲ್ಲರೂ ಕಬ್ನಾಳ್ ಕುಡಿಯೋಕೆ ಬಂದಿದ್ದೀವಿ. ನೋಡಿ ನಾವು ಇಷ್ಟು ಜನ ಇಲ್ಲಿ ನಿಂತಿದ್ದೀವಿ. ನಮ್ಮ ಅಕ್ಕ ಒಬ್ಬರು ಅಲ್ಲಿ ನಿಂತ್ಕೊಂಡವ್ರೆ. ನಮ್ಮ ಅಕ್ಕಂಗೆ ನೆಳ್ಬೇಕಂತೆ, ಅದಕ್ಕೆ ಮರದ ಕೆಳಗಡೆ ನಿಂತ್ಕೊಂಡವ್ರೆ. ನಮಗೂ ನೆಳ್ಬೇಕಿತ್ತು, ಅದಕ್ಕೆ ಛತ್ರಿ ಕೆಳಗಡೆ ಬಾ ಅಂದರೆ ನಮ್ಮ ಅಕ್ಕ ಬರಲಿಲ್ಲ. ಅದಕ್ಕೆ ಅವರೊಬ್ಬರೇ ಅಲ್ಲಿ ನಿಂತ್ಕೊಂಡವ್ರೆ. ನಾವೆಲ್ಲ ಇಷ್ಟು ಜನ ಇಲ್ಲಿ ನಿಂತ್ಕೊಂಡಿದ್ವಿ. ಕಬ್ನಾಳೆಲ್ಲ ಕುಡಿದ್ವಿ. ನಮ್ಮ ದೊಡ್ಡಪ್ಪ ಡಿಮ್ಯಾಂಡ್ ಆಗ್ತಾರೆ ನಮ್ಮ ಅಕ್ಕಂಗೆ ಫೋಟೋಸ್ ಕಳಿಸಿ ಅಂತ. ನಮ್ಮ ಅಕ್ಕ ನಮ್ಮ ಅಕ್ಕ ಫೋಟೋ ಕಳ್ಸಂತ ಡಿಮ್ಯಾಂಡ್ ಆಗ್ತಾರೆ. ಅದಕ್ಕೆ ನಮ್ಮ ಅಕ್ಕ ಒಂದು ಫೋಟೋಗೆ ನಮ್ಮ ಅಕ್ಕ ಕಳ್ಸು ಅಂತಿಲ್ಲ. ನಮ್ಮ ಅಕ್ಕ ಡಿಮ್ಯಾಂಡ್ ಆಗ್ತಾರೆ, ಅದನ್ನೇ ಹೇಳಿ ಡಿಮ್ಯಾಂಡ್ ಆಗ್ತಾರೆ ಅಂತ. ಸೊ ಅದಕ್ಕೆ ನಾನು ಹಿಂಗೆ ರಿಯಾಕ್ಷನ್ ಕೊಟ್ಟೆ. ಯಾಕಂದ್ರೆ ನಮ್ಮ ದೊಡ್ಡಪ್ಪಳೆ ಟ್ರೈನ್ ಥರ ಹಾಕ್ತಿರ್ತಾರೆ. ಅದಕ್ಕೋಸ್ಕರ ಸ್ಟೇಟಸ್ನ ಹಂಗೆ ಅವಳಿಗೆ ಮಾಡಿ ಹೇಳ್ಕೊಡಲ್ಲಿ. ದಿಸ್ ಇಸ್ ಚರಣಾರ್. ಅದೇ ದಟ್ ಈಸ್ ಚರಣ. ದಿಸ್ ಇಸ್ ಚರಣಾರ್. ಪಕ್ಕದಲ್ಲಿ ಒಂದು ಇದ್ದಿದ್ರೆ ಅದು ನಮ್ಮ ಅಕ್ಕ ಅಂತ ತೋರಿಸ್ತಿದ್ದೆ. ಇಲ್ಲ, ಅಣ್ಣ ಅಕ್ಕ ಮುಗೀತು. 2000 years later. ಇವಾಗ ರೂಮ್ ಎಲ್ಲ ಚೆಕ್ಔಟ್ ಮಾಡಿದ್ದೀವಿ. ರೂಮು ಎಲ್ಲಿಗೆ ಹೋಯ್ತಲ್ಲ ಇವಾಗ? ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಪ್ಲೇಸ್ ಐತಂತೆ, ದೇವಸ್ಥಾನ. ನಮ್ಮಮ್ಮ ಹೇಳಿದ್ರು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೂಮೆಲ್ಲ ಚೆಕ್ಔಟ್ ಮಾಡಿದ್ದೀವಿ. ನೋಡಿ ಲಗೇಜ್ ಎಲ್ಲ ತೊಗೊಂಡು ಹೋಯ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಗೆ ಬಂದು ನೆಕ್ಸ್ಟ್ ಯಾವ ಊರದು? ಆ ಪೇಟೆಗೆ ಹೋಯ್ತಾ ಇದ್ದೀವಿ. ಅದೇ ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿಂದ ಹಿಮಾದ ಗೋಪಾಲ ಸ್ವಾಮಿಗೆ ಹೋಗ್ಬೇಕು. ಸೊ ಅಲ್ಲಿಂದ ಬೇರೆ ಬಸ್ಸಿಗೆ ಹೋಗ್ಬೇಕು. ಇಷ್ಟು ಪ್ರಾಸೆಸ್ ಐತಾ? ಈ ಬಿಸಿಲಲ್ಲಿ ಇಷ್ಟೊಂದು ಪ್ರೊಸೆಸ್ ಐತೆ. ಇಲ್ಲಿ ಎಲ್ಲರೂ ಕೂತವ್ರೆ. ಇಲ್ಲಿ ಇವ್ರು 3 ಜನ, ಅಲ್ಲಿ ಅವರಿಬ್ರು. ಹಾಯ್ ಹಾಯ್ ಹಾಯ್. ಗುಂಡ್ಲುಪೇಟೆಗೆ ಬಂದು ರೀಚ್ ಆದ್ರಿ. ಇಲ್ಲಿ ನನ್ನ ಫ್ರೆಂಡ್ ಅವರ ಚಿಕ್ಕಮ್ಮ ಮನೆ ಇದೆ. ಲಗೇಜ್ ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ಲಗೇಜ್ ಇಡೋ ಜಾಗ ಇದೆ ಏನಂತ ಡಿಸ್ಕಸ್. ಆಟೋಲ್ಲಿ ಹೋದ್ರೆ ಆಗಲ್ವಾ? ಆಟೋಲ್ಲಿ ಹೋಗಿ ಆಟೋಲ್ಲಿ ಬಂದ್ಬಿಡಿ. ಫೈನಲ್ ಆಯ್ತು. ಇವಾಗ
ಇಲ್ವಲ್ಲ ಇದಿದ್ರೆ ಇಡ್ಬೋದು. ಯಾವುದೋ ಸ್ವಾಮಿ ಬೆಟ್ಟ ಅಂತೆ, ಆ ಸ್ವಾಮಿ ಬೆಟ್ಟಕ್ಕೆ ಹೋಯ್ತಾ ಇದ್ದೀವಿ. ಅವ್ರ ಜೋಡಿ ಕಂಪ್ನಿ ಬೇಕಂತೆ ನಮ್ಮ ಅಕ್ಕಂಗೆ. ಸೋಂಬೇರಿ ಆಗಿಲ್ಲ. ನಾನೇನಾಗಿಲ್ಲ ಸೋಂಬೇರಿ, ನಾನು ಚೆನ್ನಾಗೇ ಇದ್ದೀನಿ. ಏನಿಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ ನನ್ನ ಬಗ್ಗೆ. ಎಲ್ಲರಿಗೂ ಹೊಟ್ಟೆ ಊರಿ, ಅದಕ್ಕೆ ಸುಳ್ಳು ಹೇಳ್ತಾರೆ ನನ್ನ ಬಗ್ಗೆ. ನಂಬೇಡಿ ಅವ್ರ ಮಾತೆಲ್ಲ. ಇವಾಗ 2 ಲಗೇಜ್ ಐತೆ, ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಮತ್ತೆ ಸೂಟ್ ಕೇಸ್ನ ನಮ್ಮ ಅಕ್ಕ ಸೂಟ್ ಕೇಸ್ ಎತ್ಕೊಂಡು ಹೋಗಕ್ಕೆ ಆಯ್ತಾ ಇಲ್ಲ. ಬಂದಿದ್ದೀವಿ ಮನೆಗೆ. ಇಲ್ಲಿ ಇವಾಗ ಲಗೇಜ್ ಇಟ್ಟು ಹೋಗ್ತೀವಿ. ಓಕೆ, ಸೊ ಅದಕ್ಕೆ ಇವಾಗ ಹೋಗಿ ನೋಡಿ ಬರ್ತಾರೆ. ಇವಾಗ ಇಲ್ಲಿಂದ ಹೋಗಿ ಲಗೇಜ್ ಇಟ್ವಿ. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು. ನಾವು ಫೋನ್ ಮಾಡಿದ್ವಿ, ಬಸ್ ಬಂದಿತ್ತು ಆಲ್ರೆಡಿ ಅಂತ. ಅದಕ್ಕೆ ಇವಾಗ ಹಂಗೆ ಬೇಗ ಹೋಗಿ ಬಸ್ ಹತ್ತಬೇಕು. ಅದು ಸಿಕ್ಕಿದ್ರೆ ಬಸ್ ಓಕೆ, ಇಲ್ಲ ಅಂದರೆ 3 ಗಂಟೆಗೆ ಒಂದು ಬಸ್ ಐತಂತೆ. ಸೊ ಅದಕ್ಕೆ ವೇಟ್ ಮಾಡಬೇಕು. ಇವ್ರು ಇನ್ನೂ ಬರೋದ್ರಲ್ಲೇ ಅವ್ರು ಇನ್ನೂ ಬರ್ತಾನೆ ಇಲ್ಲ. ಚೆನ್ನಾಗಿದೆ ನೋಡಿ ಪ್ಲೇಸ್. ನುಗ್ಗೆಕಾಯ, ನುಗ್ಗೆಕಾಯಿ ನೋಡಿ, ಅದು ವಿಳೆದೆಲೆ. ಹಾಂ, ಅದು ಇಳಿದರೆ. ಅಲ್ಲಿ ಕನಕಾಂಬರ ಗಿಡ. ಯಾವುದು ಅದು? ಕನಕಾಂಬರ. ದಿಸ್ ಇಸ್ ಕನಕಾಂಬರ ಗಿಡ. ಇಲ್ಲಿ ಪಪಾಯ. ಇದು ಪಪಾಯ. ತೋರಿಸ್ದೆ ಇಲ್ಲಿ ಪೊಮೊಗ್ರಾನೇಟ್. ಪಪಾಯ, ಅಲ್ಲಿ ಪಪಾಯ ಅಲ್ಲೈತೆ, ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಇದು ಪೊಮೊಗ್ರಾನೇಟ್. ಅದು ಪೊಮೊಗ್ರಾನೇಟ್, ಸಾರಿ ಪೊಮೊಗ್ರಾನೇಟ್. ಅದು ಪೊಮೊಗ್ರಾನೇಟ್, ಪಪಾಯ ಅಲ್ಲ, ಪೊಮೊಗ್ರಾನೇಟ್ನ ಪಪಾಯ ಅಂದ್ಬಿಟ್ಟೆ. ಅದು ಬೈ ಮಿಸ್ಟೇಕ್. ಅದು ನನಗೆ ಎಲ್ಲೋ ಕಾಣಿಸ್ಬಿಡ್ತು, ಅದಕ್ಕೆ ಪಪಾಯ ಪೊಮೊಗ್ರಾನೇಟ್ ಇತ್ತು ನೋಡಿ. ಕರೆಕ್ಟಾಗಿ ಹೇಳಿದ್ದೆ, ನಂಗೆ ಕನ್ಫ್ಯೂಷನ್ ಸೊ ಫ್ರೆಂಡ್ಸ್, ಇವಾಗ ಲಗೇಜು ಬೇಗ ಇಟ್ಬಿಟ್ಟು ಇವಾಗ ಅಲ್ಲಿ ಬಸ್ ಬಂದು ನಿಂತಿದೆ ಅಂತ ನಮ್ಮ ತಮ್ಮ ಎಲ್ಲ ಹೋಗಿ ಹತ್ತಿದ್ದಾರೆ. ಸೊ ಇವಾಗ ಅಷ್ಟು ಹೋಗಿ ಬಸ್ ಹತ್ತಕೊಂಡು ಬನ್ನಿ. ಬಸ್ ಹತ್ಬೇಕು. ಬಸ್ ಹತ್ತಿದ್ವಿ. ನಾವು ಬಂದು ಬಸ್ ಓಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಓಡ್ಕೊಂಡು ಬಂದು ಫೈನಲಿ ಬಸ್ ನೋಡಿ. ನಮ್ಮಮ್ಮ ಸ್ಮೈಲ್ ಮಾಡ್ತಾರೆ, ಕ್ಯಾಮ್ರಾ ಸ್ಮೈಲ್ ಮಾಡ್ತಾರೆ, ಅದಕ್ಕೆ ಸ್ಮೈಲಿಂಗ್ ಕ್ವೀನ್ ತಾನೇ. ನನ್ನ ತಂಗಿ ಇಲ್ಲಿ, ನಮ್ಮ ದೊಡ್ಡಮ್ಮ, ಇವರು ನಮ್ಮ ದೊಡ್ಡಪ್ಪ, ನಮ್ಮ ಅಕ್ಕ, ನಮ್ಮ ಅಣ್ಣ ಕುತ್ಕೊಂಡವ್ರೆ. ಇಸ್ಕೊಳ್ರಿ, ಎಲ್ಲರೂ ಹೊತ್ಕೊಂಡು ಓಡೋಟೋಗೋದ. ಮಳೆ ಸ್ವಾಮಿ ಬೆಟ್ಟ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದು ಗೋಪಾಲ ಸ್ವಾಮಿ ಬೆಟ್ಟ. ಮಳೆ ಬರ್ತೈತೆ, ಎನಿ ಟೈಮ್ ಬರುತ್ತೆ ಇಲ್ಲಿ. ಮಳೆ ಬರ್ತೈತೆ. ನಾವು ಬಂದಿದ್ದೀವಿ ಈ ಟೈಮಲ್ಲಿ ನೋಡಿ. ಅದು ನಮಗೂ ಗೊತ್ತಿಲ್ಲ ಮಳೆ ಬರ್ತೈತೆ ನೋಡಕ್ ಚೆನ್ನಾಗಿರೋದು. ಅದಕ್ಕೆ ಮಳೆ ಬರ್ತಿದೆ. ಎಲ್ಲರೂ ಅದಕ್ಕೆ ನಿಂತ್ಕೊಂಡಿದ್ದೀವಿ. ಇವಾಗ ಟಯರ್ಡ್ ಐತೆ. ಮಳೆಯಲ್ಲಿ ನಡ್ಕೊ ಬಂದು ಫುಲ್ ಟಯರ್ಡ್. ಎಲ್ಲ ಹಿಂದೆ ಕೂತವ್ರೆ, ನಾವೆಲ್ಲ ಹಿಂದೆ ಕೂತಿದ್ದಾರೆ ನೋಡಿ. ನಾವು ವ್ಯೂ ನೋಡೋಕ್ಕೆ, ಫೋಟೋಸ್ ತೆಗಿಯೋಕ್ಕೆ, ಬ್ಲಾಗ್ ಹಾಕೋಕ್ಕೆ ಮುಂದೆ ಕೂತ್ಕೊಂಡಿದ್ದೀವಿ. ಅವರೆಲ್ಲ ಅಲ್ಲಿ ಕೂತವ್ರು ಹಿಂದ್ಗಡೆ. ಎಷ್ಟು ಜೋರಾಗಿ ಗುಡುಕ್ತೈತೆ. ಅದನ್ನು ಕ್ಯಾಪ್ಚರ್ ಮಾಡಿ ಹಾಕ್ತೀವಿ ರೀ ವಿಡಿಯೋದಲ್ಲಿ. ಆದರೆ ಯಾಕಂದ್ರೆ ಗುಡುಗು ಕೇಳಿ ಬರಲ್ಲ. ಅಕ್ಕ ಕಾಲ್ ಮಾಡಿ ಬರಲ್ಲ. ಇಲ್ಲ, ನನಗೆ ಕಾಲ್ ಮಾಡುತ್ತೆ, ನಾನು ಇವಾಗ ಬರ್ತಿದ್ದೀನಿ ನೋಡು ಅಂತ ಅಂದ್ಬಿಟ್ಟು ತಕ್ಷಣ ಕಾಲ್ ಕಟ್ ಆಗಿದ ತಕ್ಷಣ ಡಬ್ಬ ಅನ್ನತ್ತೆ. ಡುಬ್ ಅನ್ನತ್ತೆ. ಇದು ಹೋಗುವ, ನೋಡುವ. ನೆಕ್ಸ್ಟ್ ಏನೇನು ಮಾಡ್ತೀವಿ ನೋಡ್ತಿರೋದು, ಬನ್ನಿ ನೋಡೋಣ ಹೇಗಿರುತ್ತೆ. ಬರ್ಬೇಕಾ ವ್ಯೂ ಅಂತೂ ಸಖತ್ತಾಗಿತ್ತು. ಅದ್ರಲ್ಲಿ ಫುಲ್ ಮಳೆ ಬರ್ತೈತೆ. ನಾನು ನೋಡಿದ್ದೀನಿ ಸೆಕೆಂಡ್ ಟೈಮ್.
ಇವಳು ನೋಡಿದಾಳೆ, ಇವಳು ಚಿಕ್ಕೋಳಲ್ವಾ ಅದರಿಂದ ನೆನಪಿರಲಿಲ್ಲ. ದೇವಸ್ಥಾನ ಈ ಕಡೆ ನಾವು ಬಂದಿದ್ದೀವಿ ಅಂತಾನೆ ಮಳೆ ನೈಸ್ ವ್ಯೂ. ಆ್ಯಕ್ಚುಲಿ ಬಂಡಿ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ವ್ಯೂ ಸಕ್ಕತ್ತಾಗಿದೆ. ಇವಾಗ ಪ್ರಸಾದ ಪ್ರಸಾದ ತಿಂದು ಇಲ್ಲಿಂದ ಫೋಟೋಶೂಟ್ ಚೆನ್ನಾಗಿ ದರ್ಶನ ಆಯಿತು. ಕಮ್ಮಿ ಜನ ಇತ್ತು, ಸೊ ಅದಕ್ಕೆ ಚೆನ್ನಾಗಿ ದರ್ಶನ ಪ್ರಸಾದ ಕೊಡ್ತಿದ್ದಾರೆ. ಇದೇನು ಹೆಂಗಿದೆ ಪ್ಲೇಸ್ ಅನ್ಕೋಬೇಡ್ರಿ, ದೇವಸ್ಥಾನ ಹೆಂಗೆ ಆಯಿತು. ಊಟ ಮಾಡ್ಕೊಂಡ್ಬಂದ್ವಿ. ಊಟ ಅಂತೂ ಸಖತ್ತಾಗಿತ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು ಪ್ರಸಾದ. ಬಿಸಿಬೇಳೆಬಾತ್ ಕೊಟ್ಟಿದ್ರು, ಪುಳಿಯೋಗರೆ ಕೊಟ್ಟಿದ್ರು, ಮತ್ತು ಬೆಲ್ಲದ ಅನ್ನ ಕೊಟ್ಟಿದ್ರು, ಆಮೇಲೆ ಒಂದು ಸ್ವೀಟ್ ಕೊಟ್ಟಿದ್ರು. ಊಟ ಮಾತ್ರ ಚೆನ್ನಾಗಿತ್ತು. ಸೊ ಇಲ್ಲಿ ವ್ಯೂ ನೋಡಿ ಸಖತ್ತಾಗಿದೆ, ನೈಸ್ ವ್ಯೂ, ಚೆನ್ನಾಗಿದೆ ವ್ಯೂ. ಇಲ್ಲಿ ಫೋಟೋಶೂಟ್ ನಡೀತೈತಿ. ನಮ್ಮ ಅಕ್ಕ ಫಸ್ಟ್ ನಿಂತ್ಕೊಂಡ್ಬಿಡ್ತಾರೆ ಫೋಟೋಗೆ, ಅದಕ್ಕೆ ನೋಡಿ ಫೋಟೋ ತೆಗೆಸ್ಕೊತವ್ರೆ. ತೆಗಿಬೇಕು ಫೋಟೋ ತೆಗಿಯಕ್ಕೆ ಇವಾಗ ಫೋಟೋಸ್ ದೊಡ್ಡಪ್ಪ ಬೇಗ ಹೋಗಿ ಅಂತ ತೋರಿಸ್ತಾವ ನೋಡಿ ನಮ್ಮ ಅಕ್ಕ. ಇದು ಚಿಕ್ಕಮಂಗ್ಳೂರು. ಸೊ ಅಲ್ಲಿ ದೇವ್ರ ದರ್ಶನ ಆಯಿತು, ಊಟನೂ ಆಯಿತು, ವ್ಯೂ ನೋಡಿದ್ವಿ, ವ್ಯೂ ನೋಡಿಕೊಂಡು ಫೋಟೋಶೂಟು ಮಾಡಾಯಿತು. ಇದು ಲಾಸ್ಟ್ ಬಸ್ ಅಂದರೆ ಇನ್ನು ಇವಾಗ 4 o'clock, ಇದು ಬಿಟ್ಟರೆ ಇನ್ನು 5 o'clockಗೆ ಬಸ್ ಇರೋದು ಅಂದರೆ ಅದಕ್ಕೆ ಸ್ವಲ್ಪ ಫೋಟೋಸ್ ತೊಗೊಂಡು ಬಂದ್ಬಿಟ್ವಿ. ಸೊ ಫ್ರೆಂಡ್ಸ್ ಫೈನಲಿ ಕೆಳಗಡೆ ಇಳಿದ್ವಿ, ಬೆಟ್ಟದಿಂದ ಕೆಳಗಡೆ ಇಳಿದ್ವಿ. ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ 2 ಆನೆಗಳು ಕಾಣಿಸ್ತು. ಇದು ಇನ್ನೊಂದು ಇದು ಅದೇ ನಾನು ಹಿಂದೆ ಹೋಗ್ತಿದ್ದೆ, ಅಲ್ಲಿ ಲೂಸ್ ಥರ ಮಾತಾಡ್ತಾರೆ. 2 ಆನೆ ಕಾಣಿಸ್ತು. ಚೆನ್ನಾಗಿತ್ತು ದೇವಸ್ಥಾನ. ನಾನು ಫೋಟೋ ಫಸ್ಟ್ ಟೈಮ್ ನೋಡಿರೋದು ಇವಳು 24 ವರ್ಷದಲ್ಲಿ. ನಾನು ಸೆಕೆಂಡ್ ಟೈಮ್. ಸುತ್ತ second time. ಚೆನ್ನಾಗೈತೆ. ಎಸ್ ಚೆನ್ನಾಗಿದೆ. ಇದು ಆರ್ಚು ಚೆನ್ನಾಗೈತೆ, ಬಂಡೀಪುರ ಫಾರೆಸ್ಟ್ ಅಂತ. ಇವಾಗ ನೆಕ್ಸ್ಟು ಅಲ್ಲಿ ಬರ್ತಿರೋದು. ಇವಾಗ ಟೈಮ್ ಬಂದು 4:15. ಸೊ ಇವಾಗ ನೆಕ್ಸ್ಟು ಇಲ್ಲಿಂದ ಗುಂಡ್ಲುಪೇಟೆಗೆ ಹೋಗಬೇಕು. ಗುಂಡ್ಲುಪೇಟೆಯಲ್ಲಿ ನನ್ನ ಫ್ರೆಂಡ್ ಅವ್ರ ಚಿಕ್ಕಮ್ಮ ಮನೆ ಲಗೇಜ್ ಇಟ್ಟಿದ್ದೀವಿ. ಅಲ್ಲಿಂದ ಲಗೇಜ್ ಎತ್ಕೊಂಡು ಮತ್ತೆ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಬೆಂಗಳೂರಿಗೆ ಟಾಸ್ಕ್ ಬೆಳ್ಳೂರು ಹೋಗಿ ಬೆಳ್ಳೂರಿಂದ ಮನೆಗೆ ಹೋಗಿ ಬಿದ್ದುಬಿಟ್ರೆ ಮುಗೀತು. ಫ್ಲ್ಯಾಟಲ್ಲೇ ಬಿದ್ದೋಗ್ಬಿಡು ಹಿಂಗೆ ರೋಡಲ್ಲಿ. ಮನೆಗೆ ಬಸ್ಸೇ ಇಲ್ಲ, ಎಲ್ಲ ಕುತ್ಕೊಂಡಿದ್ದೀವಿ. ಫೈನಲಿ ಬಸ್ಸು ಸಿಕ್ಕಿಲ್ಲ ನಮಗೆ, ಸೊ ಅದರಿಂದ ನಾವು ಪ್ರೈವೇಟ್ ಗಾಡಿಯಲ್ಲಿ ಹೋಗ್ತಿದ್ದೀವಿ. ಬಸ್ಸು ಸಿಕ್ಕಿಲ್ಲ, ಅಲ್ಲ ಬಸ್ಸು ಐತೆ ಬಟ್ ಲೇಟ್ ಆಗಿ ಬರುತ್ತೆ. 6 o'clock ಬರುತ್ತಂತೆ. ಅದಕ್ಕೆ ನೋಡಿ ಕಾರಲ್ಲಿ ಹೋಗ್ತಾ ಇದೀವಿ. ಕಾರಲ್ಲ, ಇದು ಟೆಂಪೋ. This is not tempo. This is a tempo. This is not a car. Okay, something it is. Van. Auto. It is. ಎರಡು ಅಲ್ಲ ಬೇಕಿತ್ತ. ಪಾಪ ನಮ್ಮ ಅಕ್ಕ ಏನ್ ಗೊತ್ತಾ ಫ್ರೆಂಡ್ಸ್, ಅವಳು ಆನೆ ಬಂತು ಅಂತ ಸ್ನಾಪ್ ಹಾಕಲಿಕ್ಕೆ ಹೋದ್ಲ. ಪಾಪ ಅಲ್ಲಿ ಆನೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೊಟ್ಟೋಯ್ತು. ಇವಾಗ ಹೆಂಗ್ ನಡ್ಕೊಂಡ್ ಬರ್ತಾಳೆ ನೋಡಿ, ಅಲ್ಲಿ ನೋಡಿ ನಮ್ಮ ಅಕ್ಕ ಹೆಂಗ್ ಬರ್ತಾಳೆ. ಬರ್ಲಿಲ್ಲ, ಅದು ಆನೆ ಹೊಟ್ಟೋಯ್ತು. ನಮ್ಮ ಅಕ್ಕಗೆ ಶೇಪ್ ಔಟ್ ಆಯ್ತು. ಓಡ್ ಬಾರೆ ಬೇಗ, ಅಣ್ಣಂಗೆ ಟೈಮ್ ಐತೈತಂತೆ. ಡೋರ್ ಓಪನ್ ಮಾಡ್ಕೊಳಪ್ಪ ಅಂದ್ರೆ ನಾನು ಹೋಗಿ ಒಂಚೂರು ಮುಂದಕ್ಕೆ ಹೋಗಿ, ರೋಡ್ ಕ್ರಾಸ್ ಮಾಡಿ, ನೀನು ಅಲ್ಲೇ ಸಿಕ್ಕುತ್ತೆ. ಅಲ್ಲಿ ನೀನು ಹೋಗಿ ಒಂಚೂರು ಅಲ್ಲೇ. ಆನೆ ನಿಂತ್ಕೊ ನಾನು ಸ್ನಾಪ್ ಹಾಕ್ತೀನಿ. ಪಾಪ ನಮ್ಮ ಅಕ್ಕ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ, ಫ್ಯಾಮಿಲಿ ಅಲ್ವಾ ಅಂಕಲ್. ಬಂದ್ವಿ, ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ರೆಂಡ್ ಲಗೇಜ್ ಅಲ್ಲಿ ಮನೇಲಿ ಇಟ್ಟಿದ್ವಲ್ಲ, ನಮ್ಮ ಅಕ್ಕನ ಫ್ರೆಂಡ್ ಮನೇಲಿ, ಸೊ ಅದನ್ನು ತೊಗೊಂಬರಕ್ಕೆ ಹೋಗ್ತಿದ್ದಾರೆ. ಇಲ್ಲಿಂದ ಅಮ್ಮ ಮೈಸೂರಿಗೆ ಬಸ್ಸಲ್ಲಿ ಹೋಗ್ತೀವಿ. ಆಮೇಲೆ ಮೈಸೂರಿಂದ ಟ್ರೈನ್ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲಿಂದ ಬಸ್ಸಲ್ಲಿ ಗುಡ್ ಪರ್ಸನ್, ಒಳ್ಳೆ ಪರ್ಸನ್ ಥರ ಎಲ್ಲ ನಾಯಿಗೂ ಬಿಸ್ಕೆಟ್ ಹಾಕೋಗೋರೆ. ಆ್ಯಕ್ಚುಲಿ ಅದು ತೊಗೊಂಡಿದ್ದು ನಮಗೆ ತೊಗೊಂಡಿದ್ದು ಬಿಸ್ಕೆಟು ತಿನ್ನೋಕ್ಕೆ. ನಮ್ಮ ಅಣ್ಣ ಅಲ್ಲಿ ನಾಯಿಗೆ ಹಾಕ್ಕೊಳಕ್ಕೆ ಹೋಗೋರೆ. ಬಂದರು ನೋಡಿ ಲಗೇಜ್ ಎತ್ಕೊಂಡು ಇವರು.
ಓ ಸೀಟ್ ಇತ್ತು. ಫೈನಲಿ ಬಂದ್ವಿ. ಓಡ್ಕೊಂಡು ಬಂದು ಬಸ್ ಹತ್ತಿದ್ದೀವಿ. ನಾನು ನಮ್ಮ ಅಣ್ಣ ಓಡ್ಕೊಂಡ್ ಬಂದ್ಬಿಟ್ಟು ನಾನು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಓಡ್ಕೊಂಡ್ ಬಂದು ಹಿಡ್ಕೊಂಡ್ಬಿಟ್ರೆ ಸೀಟು. ಅದಕ್ಕೆ ಸೀಟ್ ಸಿಕ್ಕೈತೆ ನಮ್ಗೆ. ಸಿಗ್ತಾನೆ ಇಲ್ಲ, ಫುಲ್ ರಶ್ ಆಗ್ಬಿಟ್ಟೈತೆ. ಸೊ ಅದಕ್ಕೆ ನಾವು 3 ಜನ ಹೊಡ್ಕೊಂಬಂದು ಸೀಟ್ ಇಟ್ಕೊಳ್ಳೋದಕ್ಕೆ ಸೀಟ್ ಸಿಕ್ತು. ಎಲ್ಲ ಕೂತಿದ್ದೀವಿ ನೋಡಿ. ನಮ್ಮ ಅಕ್ಕ ನನ್ನ ತಂಗಿ ಅಲ್ಲಿ ಕುತ್ಕೊಂಡ್ಬಿಟ್ಟವಳೆ. ನಮ್ಮ ಅಕ್ಕ ಸೊ ಇಲ್ಲಿಂದ ಇವಾಗ ಮೈಸೂರಿಗೆ ಹೋಗೋದು. ಮೈಸೂರಿಂದ ಟ್ರೈನಲ್ಲಿ ಬ್ಯಾಂಗ್ಳೂರ್ಗೆ ಹೋಗೋದು. ಇಲ್ಲಿಂದ ಮೈಸೂರಿಗೆ ಹೋಗೋವರೆಗೂ ನಿದ್ದೆ ಬಂದರೆ ನಿದ್ದೆ, ಇಲ್ಲ ಅಂದರೆ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದು. ತಿಂತಾನೆ ಅವರೇ, ಕಂಟಿನ್ಯೂಸ್ ತಿಂತಾನೆ ಅವರೇ. ಇದೊಂದು ಫುಲ್ ಪ್ಯಾಕೆಟ್ ಇದಿಷ್ಟು ಕವರ್ ತುಂಬ್ಕೊಂಡು ತಂದಿದ್ರು. ಇಷ್ಟು ಕುತ್ಕೊಂಡು ಮೇಯ್ದವ್ರು ನೋಡಿ. 1 2 3 ನಂಗೇನು ಬೇಡ. ದೊಡ್ಡಪ್ಪ ಇದೇ ಕುತ್ಕೊಂಡವ್ರು, ಇಲ್ಲಿ ಬಂದು ಕುತ್ಕೊಂಡವ್ರೆ. ಏನ್ ಆಟಗಳು ಆಡ್ತಾವ್ರು ನೋಡಿ ನಮ್ಮ ಅಕ್ಕ. ಬಿಸಾಕರು ನೋಡಿ ನೋಡಮ್ಮ, ಮಕ್ಕಳು ಹೋಗಿರಿ ನೋಡಮ್ಮ. ಇಲ್ಲಿ ಈ ಮಕ್ಕನೇ ಎಲ್ಲ ಲೈಟಿಂಗ್ಸು. ನಾನು ಹೋಗ್ಬಿಡ್ತು ಅಂದ್ಕೊಂಡೆ. ನಡೀತಿದೆ ಎಕ್ಸಿಬಿಷನ್ ಎಲ್ಲ ಸಕ್ಕತ್ತಾಗಿ ನಡೀತಿದೆ ನೋಡಿ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಸೊ ಅದಕ್ಕೆ ಇವಾಗ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಹೋಗೋದ ಬಸ್ಸಲ್ಲಿ ಹೋಗೋದು ಇನ್ನೂ ಡಿಸ್ಕಷನ್ ಆಗಿಲ್ಲ. ಡಿಸ್ಕಷನ್ ಆದ್ಮೇಲೆ ನಿಮಗೆ ಹೇಳ್ತೀನಿ, ಯಾಕಂದ್ರೆ ಇನ್ನು ಕನ್ಫ್ಯೂಷನ್ ಇದ್ದಾರೆ. ಒಬ್ರು ಒಂದೊಂದ್ಸರಿ ಬಸ್ಸಲ್ಲಿ ಹೋಗೋಣ ಅಂತಾರೆ, ಟ್ರೈನಲ್ಲಿ ಹೋಗೋಣ ಅಂತಾರೆ. ಡಿಸೈಡ್ ಆಗಿಲ್ಲ. ಡಿಸೈಡ್ ಆದ್ಮೇಲೆ ನಾನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಮೈಸೂರು ಬಸ್ ಸ್ಟ್ಯಾಂಡ್ ಡಿಸೈಡ್ ಆಗಿದೆ. ನಮ್ಮ ದೊಡ್ಡಪ್ಪ ಟ್ರೈನ್ ಬೇಡ, ಬಸ್ಸಿಗೆ ಹೋಗೋಣ. ಹೌದು, ಅಲ್ಲಿ ಇನ್ನೊಂದು ಬಸ್ ಇದ್ದಿತ್ತಲ್ಲ, ಬಸ್ಸಿಗೆ ಹೋಗ್ತಾ ಇದ್ದೀವಿ. 2 hours later. ಫೈನಲಿ ಬಂದ್ವಿ. ಸ್ಯಾಟಲೈಟ್ ತಾನೇ ಇದು, ಸ್ಯಾಟಲೈಟಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಊಟ ಮಾಡ್ಬೇಕು. ಇದು ಬಸ್ಸಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಎಲ್ಲ ಮಲ್ಕೊಂಡಿದ್ದೆ. ಅವಳು ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ಟೈಮು 12 ಆಗಿದ್ದಿದೆ. ಸೊ ಅದಕ್ಕೆ ಎಲ್ಲರೂ ದುಡ್ಡು ಕೇಳ್ತಾ ಜಾಸ್ತಿ ಅಂದ್ಬಿಟ್ಟು 2 ಕ್ಯಾಬ್ ಬುಕ್ ಮಾಡಿದ್ವಿ. 2 ಕ್ಯಾಬ್ ಫುಲ್ ಕಾಸ್ಟ್ಲಿ ಇತ್ತು, ಎಕ್ಸ್ಟ್ರಾ ಕೇಳಿದ್ರು. ಅದಕ್ಕೆ ಇವಾಗ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಹೋಗ್ತಾಯಿದ್ವಿ. ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಇಲ್ಲಿ ಎಲ್ಲ ಹೋಟ್ಲು ಕ್ಲೋಸ್ ಆಗಿತ್ತು. ಈ ಓಪನಿಂಗ್ ಆಗಿತ್ತು ಈ ಹೋಟ್ಲು, ಯಾಕಂದರೆ ಟೈಮ್ ಆಗೈತಲ್ಲ. ಅದಕ್ಕೆ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಕ್ಯಾಬ್ ಬುಕ್ ಮಾಡ್ತೀವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಟೈಮ್ ಆಲ್ರೆಡಿ ಎಷ್ಟಾಗೈತೆ? 12 ಗಂಟೆ ಟೈಮು. ಟ್ರಾಲಿ ಅದಕ್ಕೆ ದೊಡ್ಡಪ್ಪನ ಕೊಟ್ಟೆ. ವಿಸ್ಮಯ ಕಿಟ್ಟ ಸಕ್ಕತ್ತಾಗಿ ಕುಂತಿದ್ಲಿ. ಇವಾಗ ಅದು ಮುದ್ದೆ ಕಿದ್ದಾಯ್ತು. ಹಿಂಗಂದ್ಲು ವಿಸ್ಮಯ ಕಿದ್ದಾಯ್ತು, ಎಟ್ಕೊಂಡಿದ್ದಿಲ್ಲ. ನಾ ಹೇಳಿಲ್ವಾ, ಅದಕ್ಕೆ ನಮ್ಮ ಮಾತುಗಳು ನಂಬಬೇಕು. ಸೊ 12 ಗಂಟೆ ಟೈಮು. 12:05 ಟೈಮು. ಒಳ್ಳೆ ಫಜಿತಿ ಆಯಿತು ನಮ್ಮದು. ಸ್ಯಾಟಿಲೈಟಿಂದ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕಲ್ಲಿ ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೋಗಿ ಇಲ್ಲಿಂದ ಮನೆಗೆ ಹೋಗೋ ತನಕ 12:15. 12:15 12:45. ನಮ್ಮ ಅಣ್ಣ ಆಲ್ರೆಡಿ ಊಟ ಮಾಡಿ ಮಲ್ಕೊಂಡಿರ್ತಾನೆ. ನಮ್ಮ ಸಿಂಬ ಒಳ್ಳೆ ಹುಚ್ಚನ ಆಡ್ದಂಗೆ ಆಡ್ತಿರ್ತಾನೆ. ಅದನ್ನ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀವಿ. ಬೇಡ, ಈಗಲೇ ಮಾಡಿಬಿಡಿ.
ಇಲ್ಲ ಅದನ್ನ ಇಲ್ಲ, ತೋರಿಸ್ಬಿಟ್ಟು ಮನೆಗ್ ನಾವು ಬಿಟ್ಟು vlogನ ಮನೆಗ್ end ಹೋಗಿ ಮಾಡ್ತೀವಿ. ವ್ಲಾಗ್ನ ಎಂಡ್ ಮಾಡೋದು. ಬಂದಿದ್ದೀವಿ ನೋಡಿ ನಮ್ಮ ಸಿಂಬ ವೆಲ್ಕಮ್ ಮಾಡಕ್ಕೆ ಯಾವಾಗಲೂ ನಿಂತಿರ್ತಾನೆ. ಬಂದಿದ ತಕ್ಷಣ ವೆಲ್ಕಮ್ ಮಾಡಕ್ಕೆ ನೋಡಿ ಹಂಗೆ. ಹಾ ನೋಡಿ ಅಷ್ಟೇ. ವೆಲ್ಕಮ್ ಮಾಡಿದ್ದು ಸಾಕ್ತಾನೆ. ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್ ಸಿಂಬಾ. ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್. ನೋಡಿ 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 ಮೂಸದೆ. ಕುತ್ಕೋ ಸಿಂಬಾ. ಪಾಪ ನಮ್ಮ ಸಿಂಬಾ 2 ದಿವಸ ನೋಡಿರ್ಲಿಲ್ಲ ನಮ್ಮನ್ನ, ಅದಕ್ಕೆ ತಾನೇ ಸಿಂಬಾ. ಬಂದ್ವಿ ಮನೆಗೆ. ಟೈಮು 12:30 ಆಗಿದೆ. ಮನೆಗೆ ಬಂದ್ಬಿಟ್ಟಿದ್ದೇವೆ. ಶಾಂತಿ. ಓಕೆ ಓಕೆ ಅಯ್ಯೋ ನೋಡಿಲ್ಲ ಚಿಮ್ಮಲ್ಲಿ ಬಾಯ ಅದು ನಿಮ್ಮ ಅಣ್ಣ ಅಲ್ವೋ ಸಿಂಬಾ? ನಾನು ಕಂಡಿಡ್ದಿರ್ಲಿಲ್ಲ. ಸಿಂಬಾ ಯಾರಿದು? ಯಾರಿದು ಸಿಂಬಾ? ಯಾರು? ಅಲ್ಲೂ ಕೈ ಕಚ್ಚಕ್ಕೆ ಬರ್ತಾರೆ. ಅಣ್ಣ ಅಲ್ಲ. ಅವ್ನು ಗೊತ್ತಾದ್ರೆ ಸಾಕು ಕೈ ಕಚ್ಚಕ್ಕೆ ಬರ್ತಾರೆ. ನೋಡಿ ಸರ್ಕಸ್ ಏನೋ ಮಾಡ್ತವ್ರು ಇಬ್ರು. ಪಾಪ ನಮ್ಮ ಸಿಂಬಾ ನಮ್ಮ ಚರವಣ್ಣ ಹತ್ರ ಒಯ್ತಾನೆ ಇಲ್ಲ ಕರೆದ್ರಿ. ನೋಡಿ ಆಸ್ಕೊಡು ಅಂದ್ರೆ ಆಸ್ಕೆ ಇಲ್ಲ ಖಾಲಿ ಅಂತ. ಆಸೆ ಐತಕ್ಕ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾವು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ವೆಯ್ಟ್ ಮಾಡಿ.